ಇವಾಗ ಚೆನ್ನಾಗಿ ಮಿಕ್ಸ್ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಮಿಕ್ಸ್ ಆಗ್ಲಿಲ್ಲ, ಸರಿಯಾಗಿ ಮಿಕ್ಸ್ ಆಗ್ಲಿಲ್ಲ ಅಂದ್ರೆ ಬೇಯಕ್ಕಿಟ್ಟಾಗ ಇಡ್ಲಿ ರವೆ ಸಪರೇಟ್ ಆಗುತ್ತೆ, ಅದ್ರದ್ದು ಮಿಕ್ಸ್ಚರ್ ಸಪರೇಟ್ ಆಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಈಕ್ವಲ್ ಆಗಿ ಮಿಕ್ಸ್ ಮಾಡ್ಬೇಕದು. ಈಗ ಆಗಿದೆ ಇದು. ಇಡ್ಲಿ ಪಾತ್ರೆನ ಇಟ್ಬಿಡೋಣ. ಇದು ಇಡ್ಲಿ ಪಾತ್ರೆ ಈ ತರ ಇಡ್ಲಿ ಸ್ಟ್ಯಾಂಡ್ ನಲ್ಲೂ ಇಡಬಹುದು. ಇಲ್ಲ ಅಂತ ಹೇಳಿದ್ರೆ ಈ ಕುಕ್ಕರ್ ಪಾತ್ರೆಗಳು ಬರುತ್ತಲ್ಲ, ತಟ್ಟೆ ತರ ಬರುತ್ತೆ, ಅದ್ರಲ್ಲೂ ಇಟ್ಬೋದು. ಇದಿವಾಗ ಫಸ್ಟ್ ಇಟ್ಬಿಡೋಣ. ಇದಕ್ಕೆ ಒಂಚೂರು ಎಣ್ಣೆ ಅಥವಾ ತುಪ್ಪ ಏನಾರು ಹಾಕೋಬಹುದು. ತುಪ್ಪ ಇದೆ ಅಂದ್ರೆ ಅದು ಅಂಟ್ಕೋಬಾರ್ದು. ಅಂಟ್ಕೋಬಾರ್ದು. ನಾವು ರೆಗ್ಯುಲರ್ ಆಗಿ ಇಡ್ಲಿ ಇಡ್ತೀವಲ್ಲ ಹಂಗೆ ಇಡ್ಬೋದು. ಅಂದ್ರೆ ಇದು ನಾವು ತಟ್ಟೆನಲ್ಲಿ ಇಟ್ಟಾಗ ಫುಲ್ ಸ್ಮಿಯರ್ ಮಾಡ್ಬೇಕದು, ಫುಲ್ ತಟ್ಟೆ ಇದಕ್ಕೆ. ಶೇಪ್ ನಾವ್ ಯಾವ ಶೇಪ್ ಅಲ್ಲಿ ಬೇಕಾದ್ರೆ ಯಾವ ಶೇಪ್ ಅಲ್ಲಿ ಬೇಕಿದ್ರು ಹಾಕೋಬಹುದು ಇದು. ಸೊ ಆಂಟಿ, ಮಗಳು ಓದೋ ವಿಷಯದಲ್ಲೂ ನಿಮ್ ತರ? ಇಲ್ಲ, ಓದೋ ವಿಷಯದಲ್ಲಿ ಜಾಣೆಯವಳು. ಅಂದ್ರೆ ಓದ್ತಾ ಇದ್ದು ಅವಳು ಯಾವತ್ತೂ ಫೇಲ್ ಆಗಿಲ್ಲ. ನಂತರ ಪ್ರತಿಯೊಂದು ಕ್ಲಾಸಲ್ಲಿ ಅವಳು ಪಾಸ್ ಆಗಿದ್ದಾಳೆ. ನಿಮ್ಮಿಬ್ರಿಗೂ ಕಬ್ಬನ್ ಪಾರ್ಕ್ ಕಾಮನ್ ಅಂತೆ. ಖಂಡಿತ ಕಾಮನ್. ಯಾಕೆ ಹೇಳ್ತೀನಿ ಕೇಳು, ನಾನ್ ಸಣ್ಣವಳಿರ್ಬೇಕಾರೆ ಒಂದು ಶಿವರಾತ್ರಿ ದಿವಸ ಅದೇ ನಂದು 7 ಜನದ ಗ್ಯಾಂಗ್ ಇತ್ತು ಅಂತ ಹೇಳಿದ್ನಲ್ಲ, ಅವ್ರನ್ನ ಕರ್ಕೊಂಡ್ ಬೆಳಿಗ್ಗೆ ಅವತ್ ರಜಾ ಶಿವರಾತ್ರಿ ದಿವಸ ಮನೇಲಿ ಯಾರಿಗೂ ಹೇಳಿಲ್ಲ ನಾನು. ಸೊ ನಾನು ನಾವ್ 7 ಜನನು ಕೈಯಲ್ಲಿ ದುಡ್ಡಿಲ್ಲ. ನನ್ ಕಡೆ ತಮ್ಮ ಅವಾಗಿನ ಅವನಿಗೆ ಏನೊಂದು 4 ವರ್ಷನೋ 5 ವರ್ಷನೋ ಅಷ್ಟೇ. ಅವನು ಕರ್ಕೊಂಡು ಹೊರಟ್ಬಿಟ್ಟಿದೀವಿ. ಬೆಳಿಗ್ಗೆ 8:30 9 ಗಂಟೆಗೆ ಬಿಟ್ಟವ್ರು. ನಮ್ ಗಾಂಧಿನಗರ್ ಮನೆಯಿಂದ ಕಬ್ಬನ್ ಪಾರ್ಕ್ ತುಂಬಾ ಹತ್ರ, ವಾಕಬಲ್ ಡಿಸ್ಟೆನ್ಸ್. ಸೊ 7 ಜನ ಹೊರಟ್ಬಿಟ್ಟಿದೀವಿ. ಬೆಳಿಗ್ಗೆ 9 ಗಂಟೆಗೆ ಹೋದವರು ಸಾಯಂಕಾಲ 6:15 ಬಂದಿದೀವಿ. ಎಲ್ಲಾರ ಮನೇಲೂ ನಮ್ಮ ಮನೇಲಂತೂ ಓಕೆ, ನಮ್ಗೆ ಗೊತ್ತು ಸುಂದರಶ್ರೀ ಇದ್ದಾಳೆ, ಕರ್ಕೊಂಡು ಎಲ್ಲ ಹೋಗಿದ್ದಾಳೆ ಅಂತ. ಬಟ್ ಪಕ್ಕದ ಮನೆಯವ್ರು, ಅವ್ರ ಮನೆಯವ್ರು ಕೇಳ್ಬೇಕಲ್ಲ. ಎಲ್ಲ ಹುಡುಕಾಡಿ ಎಲ್ಲ ಮಾಡಿ, ರಂಜನಾ ಅಂತ ನನ್ನ ಫ್ರೆಂಡ್, ಅವಳು ಮರಾಠಿ ಹುಡುಗಿ ಅಂತ ಹೇಳಿದ್ನಲ್ಲ, ಅವಳ ಚಿಕ್ಕಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ಬಿಟ್ಟಿದ್ರು. ಯಾಕೆ ಎಲ್ಲಿ ಪತ್ತನೇ ಇಲ್ಲ ಮಕ್ಕಳು. ನಮ್ಗೆ ಅವತ್ತು ಊಟ ಇಲ್ಲ, ತಿಂಡಿ ಇಲ್ಲ. ನಮ್ಮ ಹತ್ರ ಇದ್ದಿದ್ ಬರೀ 10 ಪೈಸೆ. ಅವಾಗ ಹೇಳಿದ್ನಲ್ಲ, 10 ಪೈಸೆಗೆ ನಾವು ಇಡ್ಲಿ ತಿಂದಿದೀವಿ ಅಮ್ಮ. 10 ಪೈಸೆಗೆ 2 ಇಡ್ಲಿ ಸಿಗದ್ ನಮ್ಗೆ. 15 ಪೈಸೆಗೆ ಮಸಾಲೆ ದೋಸೆ ತಿಂದಿದೀವಿ ನಾವು. 10 ಪೈಸೆಗೆ ಪಾನಿಪುರಿ, ಮಸಾಲೆ ಪುರಿ ಇದೆಲ್ಲ ತಿಂದಿದೀವಿ ನಾವು. ನಾನೇನಂದ್ರೆ ಅವಾಗಿಂದ ಈಗ 300 ರೂಪಾಯಿ ಮಸಾಲೆ ದೋಸೆನೂ ನೋಡಿದೀನಿ. ಸೊ ನನ್ನ ಬೆಳವಣಿಗೆ ಹಂಗಿದೆ ಅದು, ಆಯ್ತಾ. ಸೊ ಹಂಗಾಗಿ ನಾವು ಹೊರಟ್ವಲ್ಲ, ನಾವು ಸಾಯಂಕಾಲ ಬರೋಷ್ಟ್ರಲ್ಲಿ ಎಲ್ಲ ಏನು ಫುಲ್ ಟೆನ್ಷನ್ ಅಲ್ಲಿ ಇದ್ ಮಾಡಿದ್ದಾರೆ. ನಾವನ್ ನೋಡುವೆ, ಇತ್ತು ನೋಡು ನನಗೆ ಸರ್, ಹೀಗೆ ಹೋಗ್ತೀರಾ ಇನ್ನೊಂದ್ಸತಿ ಹೋಗ್ತೀರಾ? ಇಲ್ಲ ಹೋಗಲ್ಲ ಬೆಟ್ಟ ನಾಯಿ ಬಲ ಯಾವತ್ತಿದ್ರು ಡೊಂಕೆ. ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ಡೇ ತಿರ್ಗಾ ಹೋಗಿದೆ ನಾವು. ಅಯ್ಯೋ, ನೆಕ್ಸ್ಟ್ ಡೇ ಸಂಡೇ, ಬರೋ ಸಂಡೇ ಆತರ. ಸೊ ಆಯ್ತು, ನೀವ್ ಹೋದ್ರಿ, ಓಡಿಸ್ಕೊಂಡ್ರು ವಾಪಸ್ ಹೋದ್ರಿ. ಮಗಳಿಗೆ ಏನ್ ಮಾಡಿದ್ರಿ ನೀವು? ಕಬ್ಬನ್ ಪಾರ್ಕ್ದು ಸೇಮ್ ಇನ್ಸಿಡೆಂಟ್. ನಾನಂದ್ರೆ ಹೇಳ್ದಲೆ ಕೇಳ್ದಲೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಂದ್ರೆ ಅಮ್ಮನಿಗೆ ಹೇಳಿದ್ದೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಅಂತ, ಬಂದ್ಬಿಡ್ತೀನಿ ಒಂದ್ ½ an hour ಆಟ ಆಡ್ಕೊಂಡು ಅಂತ. ಬಟ್ ಹೋದೆ. ಆಮೇಲೆ ಅವ್ರ ಫ್ರೆಂಡ್ ಮನೆಗೆ ಹೋಗಿ ರಾತ್ರಿ ಇದಿಟ್ಲಿ ಬಿಡೋಣ. ಇದು ಬಿಸಿ ಆಗಿದೆ ಇದು ನೀರು. ಎಷ್ಟು ನಿಮಿಷ ಬೇಯಿಸ್ಬೇಕು? ಇದು 15 to 20 minutes. 20 minutes ಅಷ್ಟಕ್ಕೆ ಬೇಯಿಸ್ಬೇಕು. ಸೊ ಅವಾಗ ಹೋಗಿ ರಾತ್ರಿ 8 ಗಂಟೆಗೆ ಅವ್ರ ಫ್ರೆಂಡ್ ಮನೆಯಲ್ಲಿ ಆರಾಮ್ಸೆ ಊಟ ಮಾಡ್ಕೊಂಡು, ಅವ್ರ ಫ್ರೆಂಡ್ ಅಲ್ಲಿ ಮಕ್ಳಿದ್ರು, ಅವ್ರ ಜೊತೆ ಆಟ ಆಡ್ಕೊಂಡು ಆರಾಮ್ಸೆ ಒಂದ್ 8:30 ಬಂದಿದ್ದೀನಿ ರಾತ್ರಿ ಮನೆಗೆ. ಬಂದಾಗ ನೋಡ್ತೀನಿ ನಮ್ ಚಿಕ್ಕಪ್ಪಂದ್ರು, ನಮ್ ಕೆಳಗಡೆ ಮನೆಯವರು ಎಲ್ರೂನು ಸೇರ್ಬಿಟ್ಟಿದ್ದಾರೆ. ನಮ್ಮಮ್ಮ ಮೆಟ್ಲ ಮೇಲೆ ಕುತ್ಕೊಂಡು ಅಳ್ತಾ ಇದ್ದಾರೆ. ಏನಾಯ್ತು ಗೊತ್ತಿಲ್ಲ, ಅವಳು ಹೊಟ್ಟೋಗಿದ್ದಾಳೆ, ಸಾಯಂಕಾಲ 4:15 ಹೋದವಳು ಇನ್ನೂ ಬಂದೇ ಇಲ್ಲ. ಅಂದ್ರೆ ಅವ್ರಿಗಿಂತ ಒಂದ್ ಸ್ವಲ್ಪ ಕಮ್ಮಿ. ಅವ್ರು ಬೆಳಿಗ್ಗೆ ಹೋಗಿ ರಾತ್ರಿ ಬಂದ್ರು, ನಾನ್ ಸಂಜೆ ಹೋಗಿ ರಾತ್ರಿ ಬಂದೆ. ಅಮ್ಮಂಗೊಂದ್ ರೂಲ್ಸ್, ಮಗಳಿಗೊಂದ್ ರೂಲ್ಸ್. ಅಂದ್ರೆ ಅವ್ರಿಗೆ ಗೊತ್ತಿರತ್ತೆ, ಅವ್ರು ಹೋಗಿದ್ದ ಟೈಮಿಗೂ ನಾನ್ ಹೋಗಿದ್ದ ಟೈಮಿಗೂ ತುಂಬಾ ಚೇಂಜಸ್ ಆಗಿತ್ತು. ಇವಾಗಿನ ಟೈಮ್ಗಂತೂ ಇನ್ನ ಚೇಂಜಸ್. ಐ ಥಿಂಕ್ ಇವಾಗ 5 ನಿಮಿಷನೂ ಎಲ್ಲಾದ್ರೂ ಕಷ್ಟ. ನಮ್ಮ ಅಮ್ಮಂಗೆ ಏನು ಹೇಳ್ತಿರ್ಲಿಲ್ಲ. ನಮ್ಮಮ್ಮ ಬಾಯ್ ಬಟ್ಕೊಳ್ಳೋರು. ಅಯ್ಯೋ ಸುಂದರೇಶ್ರೀ ಬಾರೆ ಮನೆಗೆ, ಹೆಣ್ಮಕ್ಳು ಅಷ್ಟೊಂದು ಸುತ್ತಬಾರ್ದೆ. ನೋವೇ, ನನ್ಗೆ ಡೋಂಟ್ ಕೇರ್. ನಮ್ಮಮ್ಮ ಪಾಪ ಹುಡುಕೊಂಡು ಇಡೀ ಗಾಂಧಿನಗರ ಸುತ್ತವ್ರು, ಎಲ್ಲಿದ್ದಾಳೆ ನನ್ನ ಮಗಳು ಅಂತ. ಬಟ್ ನಾನು ಇವಳು ಆ ಥರ ಇಲ್ಲ. ಯಾಕಂದ್ರೆ ಇವಳಿಗೆ ನಾನು ಹೇಳಿದ್ದೆ, ಶ್ರುತಿ ನೀನ್ ಎಲ್ಲೇ ಹೋಗು, ಏನೇ ಮಾಡು, ಎಲ್ಲಿದ್ಯಾ ಅಂತ ನನ್ಗೆ ಇನ್ಫಾರ್ಮ್ ಮಾಡು, ಸಾಕು ನನಗೆ ಅಷ್ಟೇ. ನೀನ್ ಎಲ್ಲಿಗೆ ಬೇಕಾದ್ರೆ ಹೋಗು. ಹೇಳಿದ್ನಲ್ಲ, ನಾವು ಮಕ್ಕಳನ್ನ ತುಂಬಾ ಕಂಟ್ರೋಲು ಮಾಡಬಾರ್ದು, ತುಂಬಾ ಫ್ರೀನು ಬಿಡಬಾರ್ದು. ಇವಳು ಹೆಂಗೆ ಅಂತಂದ್ರೆ ಏನೇ ಆಗ್ಲಿ ಪ್ರತಿಯೊಂದು
ಅಲ್ಲಿ ಯಾರೋ ಬಂದು ಇವಳಿಗೆ ಐ ಲವ್ ಯು ಹೇಳಿದ್ರು ಬಂದು ನನಗೆ ಹೇಳೋಳು. ಅಷ್ಟು ಮಟ್ಟಿಗೆ ನಾನು ಅವಳಿಗೆ ಫ್ರೀಡಮ್ ಕೊಟ್ಟಿದ್ದೆ ನಾನು. ಸೊ ಆತರ ಅಂದ್ರೆ ಅದು ಅವ್ರು ಹೇಳ್ದಲೆ ಹೋಗಿದ್ದಕ್ಕೆ ನಿಮ್ಗೆ ಹೇಳಿದ್ನಲ್ಲ 3 ಸಲ ಹೊಡೆಸ್ಕೊಂಡೆ ಅಂತ, ಇದು 3ನೇ ಸಲ. ಅವತ್ತು ಹತ್ಕೊಂಡು ಹೊಡೆದ್ರು, ಹತ್ಕೊಂಡು ಹೊಡೆದ್ರು. ಅವ್ರ ಏನ್ ಮಾಡ್ತಾರೆ ಅಂದ್ರೆ ಹತ್ತು ಬಿಟ್ಟು ಚೆನ್ನಾಗಿ ಹೊಡೆದ್ಬಿಡ್ತಾರೆ. ನಾನ್ ಮಲ್ಕೊಂಡಿರ್ತೀನಲ್ಲ, ಚೆನ್ನಾಗ್ ಆಳವಾಗಿ ನಿದ್ದೆಗೆ ಹೋದಾಗ ಬಂದ್ಬಿಟ್ಟು ನಂಗೆ ಮುತ್ಕೊಡ್ತಾರೆ, ಅಪ್ಕೊಂತಾರೆ, ಕಚ್ಚೋ ಬಿಡ್ತಾರೆ. ಆದ್ರೆ ಅದು ನನಗ್ ಗೊತ್ತಿಲ್ಲ ಅಂತ ಅನ್ಕೊಂತಾರೆ, ಬಟ್ ನನಗ್ ಗೊತ್ತು. ಕರಳ ಬಳ್ಳಿ ಅಲ್ವಾ ಮಗಳೇ. ಈಗ ನಾನ್ ನನ್ನ ಮಗಳಿಗೆ ಹಂಗೆ ಮಾಡ್ತೀನಿ, ಬೈದ್ ಬಿಡ್ತೀನಿ, ಹೊಡೆದ್ ಬಿಡ್ತೀನಿ. ಪಾಪ ಅದು ಇನ್ನು 5 ವರ್ಷ ಆದ್ರೂನು ಅದೇನಾದ್ರೂ ಅಮ್ಮ ಅಂತ ಓಡ್ ಬರತ್ತೆ ಮತ್ತೆ. ಅಷ್ಟೇ ಮಕ್ಳ ಕತೆ. ಸೊ ಇದು ಬೇಯಬೇಕು, ಚಟ್ನಿ ಮಾಡ್ಕೊಂಡ್ಬರೋಣ. ಇದಕ್ಕೆ ಬೇಕಿದ್ರೆ ಉಪ್ಪಿನಕಾಯಿ ಜೊತೆನೂ ತಿನ್ಬಹುದು. ಒಂಚೂರು ಆ ಸ್ವೀಟಿಗೆ ಉಪ್ಪಿನಕಾಯಿ ಜೊತೆ ತಿಂದ್ರೆ ಆಕ್ಚುಲಿ ರುಚಿ ಇರುತ್ತೆ. ಚಟ್ನಿಗಿಂತ ಉಪ್ಪಿನಕಾಯಿ ಜೊತೆ ತಿಂದ್ರೆ ಇನ್ನೂ ರುಚಿ ಇರುತ್ತೆ. ಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಹುಣಸೆ ಹಣ್ಣು. ಪಕ್ಕ ನಾಟಿ ಫುಡ್. ನಾಟಿ ಊಟ ಅಂದ್ರೆ ಬಸ್ಸಾರು, ಮುದ್ದೆ. ಚಿಯರ್ಸ್. ಓಕೆ, ಅದಕ್ಕೆ ಹೇಳೋದು ಅನ್ನನೇ ಅಂತ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಸೊ ಇವಾಗ ಟೆಲ್ ಮಿ ಸಮಥಿಂಗ್ ವಾಟ್ ಯುವರ್ ಮ್ಯಾರಿಡ್ ಲೈಫ್. 13 years ಆಗಿದೆ, ಬಟ್ ಇದು ಮ್ಯಾರೇಜು ಗಂಡ ಹೆಂಡತಿ ಫೀಲಿಂಗ್ ಇಲ್ಲ ನಮಗೆ. ಐ ಥಿಂಕ್ ಇಟ್ಸ್ ಬಿಕಾಸ್ ನಾವು ಫ್ರೆಂಡ್ಸ್ ಆಗಿದ್ದು, ಫ್ರೆಂಡ್ಸ್ ಫಾಲಿಂಗ್ ಇನ್ ಲವ್, ಆಮೇಲೆ ಹಂಗೆ ಮದ್ವೆ ಆಗಿದ್ದು. ಸೊ ಆ ಫ್ರೆಂಡ್ಶಿಪ್ ನ ಹಂಗೆ ಕಂಟಿನ್ಯೂ ಮಾಡಿದ್ವಿ. ಅಂಡ್ ರವಿ ಇಸ್ ನಾಟ್ ಇಂಪಾರ್ಟೆಂಟ್ ಅಲ್ವಾ? ಅಲ್ಲ, ನಾವಂತಲ್ಲ, ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು ಒಂದೇ, ಗಂಡ ಹೆಂಡತಿ ಅನ್ನೋ ತರ ಈ ಡಿಫ್ರೆನ್ಶಿಯೇಟ್ ಇದೆಯಲ್ಲ, ಅದನ್ನ ಹಳೆ ಕಾಲದಿಂದ ಒಂದು ಅದೇನೋ ಪದ್ಧತಿ ಅಂತ ಬಂದ್ರೆ ಬೇಡ, ಅದು ಬೇಡ. ಯಾವತ್ತು ಅವರು ಹೊರಗಡೆಯಿಂದ ಬಂದಿರೋ ನಮ್ಮ ಮನೆಗೆ ಬಂದಾಗ ನಾನು ಫ್ರೆಂಡ್ ತರ ಟ್ರೀಟ್ ಮಾಡಬೇಕು. ನಾನು ಅವಳಿಗೆ ಒಬ್ಬ ಫ್ರೆಂಡ್ ಆಗಿದ್ರೆ ಲೈಫ್ ಲಾಂಗ್ ನಾವೇನೇ ಜಗಳ ಆಡಿದ್ರು ಇಮಿಡಿಯೇಟ್ ಆಗಿ ಒಂದು 5 ಅಥವಾ 10 ನಿಮಿಷದಲ್ಲಿ ಕಾಂಪ್ರಮೈಸ್ ಆಗ್ಬಿಡ್ತೀವಿ, ಚೆನ್ನಾಗಿರ್ತೀವಿ. ಯಾವಾಗ ನಾನು ಮೇಲು ನಾನು ಕೀಳು ಅಂತ ಎಲ್ಲಿ ಬರುತ್ತೆ ಅಂದರೆ ಗಂಡ ಹೆಂಡತಿ ಅನ್ನೋದು ಬರುತ್ತೆ. ಸೊ ಅದು ಬೇಡ ಅಂತ. ಆಯಿತು, 13 ವರ್ಷ ಆಯಿತು. ಇವತ್ತಿನವರೆಗೂ ನಾವು ಸಣ್ಣ ಪುಟ್ಟ ಜಗಳ ಆಡಿದ್ದೇವೆ ಹೊರತು, ಆ ಜಗಳ ಆಡಿದ್ರು ಇಮಿಟ್ ಒಂದು 15 ನಿಮಿಷದಲ್ಲಿ ಸರಿ ಹೋಗಿ ಯಾರಾದರೂ ಒಬ್ರು ಸೋಲ್ತೀವಿ. ನಾನಂತೂ ಎಷ್ಟು ಸರಿ ಸೋಲ್ತೀನಿ. ಅಯ್ಯೋ, ಗೊತ್ತಿತ್ತು ಹಂಗ ಅಂದೆ ಅಂತ. ಸಿ ಸೋಲ್ ಬೇಕು ಆಯ್ತಾ, ಗಂಡ ಆದವ್ರು ಸೋಲ್ಬೇಕು. ಅಂಡ್ ಸಮ್ ಟೈಮ್ಸ್ ಹೆಂಡತಿ ಆದವಳು ಬಟ್ ಅದೇನಂದ್ರೆ ಬೇಸಿಕಲಿ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಬೇಕು. ಐ ಥಿಂಕ್ ದಟ್ ಇಸ್ ಅದಕ್ಕೆ ನಮಗ್ ಈಸಿ ಅನ್ಸುತ್ತೆ. ಫ್ರೆಂಡ್ಸ್ ಆಗೇ ಇದ್ದವರು, ಫ್ರೆಂಡ್ಸ್ ಆಗಿ ಮದುವೆ ಆದವರು. ಸೊ ಅದು ಹಂಗೆ ಕಂಟಿನ್ಯೂ ಮಾಡಿ. ಐ ಥಿಂಕ್ ಆ ತರ ಇದ್ರೆ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ನಮಗ್ ಗೊತ್ತಾಗೋದು ಇಲ್ಲ ಇಷ್ಟು ವರ್ಷ ಆಗಿದೆ ಅಂತ. ಈಗ 13 ಅಂದಾಗ ನಂಗೆ ಸಡನ್ಲಿ ಐ ಆಮ್ ಫೀಲಿಂಗ್ ಓಲ್ಡ್, ಬಟ್ ಯುನೋ ಅವಾಗ್ಲೇನೆ ಇಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಅದಕ್ಕೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ಬೇಕಿರೋದು ಗಂಡ ಆದವನು. ಯಾಕಂದ್ರೆ ಹೆಂಡತಿ ಆದವಳು ಹೇಳ್ತಾ ಇರೋದಕ್ಕೆ ಆಗೋದಿಲ್ಲ ಅಲ್ವಾ, ಓನ್ ವಿ ಆರ್ ಈಕ್ವಲ್ ಅಂತ. ಸೊ ಐ ಥಿಂಕ್ ಆ ತರ ರವಿ ಇಸ್ ಡನ್ ಅ ಗುಡ್ ಜಾಬ್ ಐ ಫೀಲ್. ಸೊ ಯಾವತ್ತು ಹೇಳಿರ್ಲಿಲ್ಲ, ಸೊ ಇವತ್ತು ಹೇಳ್ತಾ ಇದೀನಿ. ಗುಡ್. ಸೊ ರವಿ ಒಂದಿನಕ್ಕೂನು ಊಟ ಚೆನ್ನಾಗಿಲ್ಲ, ಇದೇ ಬೇಕು ಅದೇ ಬೇಕು ಅಂದಿಲ್ಲ. ಸೊ ಒಂದಿನಕ್ಕೂನು ಜಗಳ ಆಡಿ 15 ನಿಮಿಷದಲ್ಲಿ ಸಾರಿ ಕೇಳ್ದಿರಾ ಇಲ್ಲ. ಮ್ಯಾಕ್ಸಿಮಮ್ half an hour, ಒಂದ್ ಸ್ವಲ್ಪ ಗ್ರೇಸ್. ಇಲ್ಲ ಸಾರಿ ಕೇಳ್ದೇರ ಇಲ್ಲ ಅನ್ನಂಗೆ ನೀನು ಹೆಂಗ್ ಒಪ್ಕೋತೀಯ? ನಾನು ಏನು ಹೇಳಲಿಲ್ಲ, ಚೈತ್ರ ಹೇಳಿದ್ನ ಏನಾದ್ರು. ಏನಿಲ್ಲ, ಒಂದೊಂದ್ಸಲಿ ಮಾತ್ರ ಸಾರಿ ಹೇಳೋದು. ಅವಾಗ ನಾನೇ ಎಕ್ಸ್ಪ್ಲೈನ್ ಮಾಡ್ಬೇಕು ಯಾಕಿದ ಅವ್ನ್ ತಪ್ಪು ಅಂತ. ಅವಾಗ ಹಾ ಕರೆಕ್ಟ್ ಸಾರಿ, ಅದಕ್ಕೂ ನಾನೇ ಮಾತಾಡಿರ್ತೀನಿ. ಓಕೆ ಹಾ ಹೇಳಿಸ್ತೀನಿ, ಬಟ್ ಓಕೆ ಸಾರಿ. ಆಮೇಲೆ ಮೋರ್ ಆಸ್ ಅ ಫ್ರೆಂಡ್ ಅಲ್ವಾ, ಹಿ ಟ್ರೀಟ್ಸ್ ಯು ಲೈಕ್ ಅ ಕ್ವೀನ್. ಓಕೆ, I'll not say no. So very nice to see perfect family, happy family. Thank you. Really, congratulations. Thank you so much. Stay happy and stay blessed always. Thanks a lot. So much. ಸಿಂಪಲ್ ಎಷ್ಟು ನಾವೆಷ್ಟು ಸಿಂಪಲ್ ಆಗಿರ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಲೈಫ್. ಈಗೋ ಇರಬಾರ್ದು. ಒಂದೊಂದ್ಸರಿ ಬರುತ್ತೆ ತುಂಬಾ, ಒಂದ್ಸರಿ ಬಹಳ ಕೆಟ್ಟ ಕೋಪಗಳು ಬರುವಂತ ಸಂದರ್ಭಗಳೆಲ್ಲ ಬರ್ತಿರ್ತವೆ, ಏನೋ ಒಂದು ಸಣ್ಣದ್ರಲ್ಲಿ. No, we've had horrible fights ಆಗಿದೆ ನಮ್ಮಲ್ಲಿ. ಬಟ್ ಏನಂದ್ರೆ ಅದನ್ನ ಒಂದು ಕ್ಷಣ ಆ ಸೆಕೆಂಡ್ ಪಾಸ್ ಆಗ್ಬಿಟ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಆ ಸೆಕೆಂಡ್ ಪಾಸ್ ಆಗೋದೇ ತುಂಬಾ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ನಾವು ಜಗಳನೇ ಆಡಲ್ಲ, ನಾವು ಆದರ್ಶ ದಂಪತಿಗಳನ್ನದೆಲ್ಲ ಸುಳ್ಳು, ಅದೆಲ್ಲ ನಂಬೋದು ಇಲ್ಲ, ನಾವು ಹೇಳೋದಿಲ್ಲ. ಬಟ್ ಆಗ್ತಿರುತ್ತೆ. ಆ ಸೆಕೆಂಡ್ ಪಾಸ್ ಆಗೋದಕ್ಕೆ ಏನಾದ್ರು ಟ್ರೈ ಮಾಡ್ಬೇಕು ಅವಾಗ ಅಷ್ಟೇ.
ಇಲ್ಲ ಆ ಥರ ಆದಾಗ ಕೈಯಲ್ಲಿ ಏನಿದ್ರು ಅದನ್ನ ಪಕೋಡ ತಿನ್ಬಿಡ್ಬೇಕು. ಹೊಡೆದಾಕ್ಬಿಟ್ಟು ಇಲ್ಲ ಇವ್ರು ಹೊಡೆದಾಕ್ತಾರ ಸುಮ್ಮನೆ ಏನೋ ಒಂದು ಕೈಯಲ್ಲಿ ಯೂಶಲಿ ಮೊಬೈಲ್ ಫೋನ್ ಇರುತ್ತೆ. ಅಯ್ಯೋ ಅದು ಆ ಕಾಲ, ಈ ಕಾಲದಲ್ಲಿ ಈಗಿಲ್ಲ, ಅದು ಮೊಬೈಲ್ ಫೋನ್ಸ್ ಎಕ್ಸ್ಪೆನ್ಸಿವ್ ಆಗ್ತಾ ಹೋಗ್ದಂಗೆ ನಮಗ್ ಸ್ವಲ್ಪ ಅವಾಗ ಕಮ್ಮಿ ಇತ್ತು ಮೊಬೈಲ್ ಇದೆಲ್ಲ ಬೆಲೆ ಇಲ್ಲ, ಆಗ ಹೊಡೆದಾಕ್ಬಿಟ್ಟು ಇನ್ನೊಂದು ಬರ್ತಿತ್ತು. ಈಗ ಎಲ್ಲವೂ ಜಾಸ್ತಿ ಆಗಿದೆ. ಸುಮ್ಮನೆ ಹೊಡೆದಾಕ್ಬಿಟ್ಟು ನನ್ನ ತಲೆ ಮೇಲೆ ನಾನೇ ಗುಂಡಿ ತೊಡ್ಕೊಂಡ್ಬಿಟ್ಟು ನಾನೇ ಮಣ್ಣು ತುಂಬ್ಕೊಬೇಕು, ಯಾಕೆ ಬೇಕದೆಲ್ಲ. ಸೊ ರವಿ, ನೆಕ್ಸ್ಟ್ ಮೂವೀಸ್, ನೆಕ್ಸ್ಟ್ ಪ್ರಾಜೆಕ್ಟ್ಸ್? ನೆಕ್ಸ್ಟ್ ಮೂವಿ ಬಂದು ನಂದು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಒಂದು ನನಗೆ ತುಂಬಾ ಇಷ್ಟವಾದಂಥ ಸಬ್ಜೆಕ್ಟು. ಆಫ್ಟರ್ ಪಯಣ ಅಂಡ್ ದೇವರಾಣೆ ಸಿನಿಮಾ ಆದ್ಮೇಲೆ ನನಗೆ ತುಂಬಾ ಇಷ್ಟವಾದಂಥ ಒಂದು ಸಬ್ಜೆಕ್ಟ್ ಬಂದಿದೆ. ಅದು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ಅಂದ್ರೆ ಇವತ್ತಿನ ಭ್ರಷ್ಟಾಚಾರ ಏನ್ ನಡೀತಾ ಇತ್ತು ಅಂದ್ರೆ ಮೊನ್ನೆವರೆಗೂ ಅದ್ರ ಬಗ್ಗೆ ಒಂದು ಅಂಡ್ ಈ ಬರುವ 23rd ನಾನು ನಮ್ಮ ಗೋಲ್ಡನ್ ಸ್ಟಾರ್ ನನ್ನ ಆತ್ಮೀಯ ಗೆಳೆಯ ಗಣೇಶ ಅಂಡ್ ರಮೇಶ್ ಅರವಿಂದ್ ಅವರ ಡೈರೆಕ್ಷನ್ ಅಲ್ಲಿ ಸುಂದರಾಂಗ ಜಾಣ ಸಿನಿಮಾ ಬರ್ತಿದೆ. ಸೊ ನಮ್ಮಿಬ್ರು ಪೇರ್ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಸಿನಿಮಾದಲ್ಲಿ. ಕಾಮಿಡಿ 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 ವಾವ್, ಅದ್ಭುತವಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ. ಅದು ನಮ್ಮ ಗಣಪ ಇದ್ದಾಗ ಕೇಳಬೇಕಾ, ಅವನ ಜೊತೆಗೆ ನಾನಿದ್ರೆ ಇನ್ನೂ ನನಗೆ ಕಾಂಬಿನೇಷನ್. ಬೆಟ್ಟನ ಈ ಹಿಮಾಲಯ ಪರ್ವತವನ್ನ ಈಸಿಯಾಗಿ ಹತ್ತದಷ್ಟು ನನಗೆ ಖುಷಿ ಆಗ್ತಿರುತ್ತೆ ಅವನ ಜೊತೆಗಿದ್ರೆ. ಅವ್ನ ಎಲಿಮೆಂಟ್ಸ್ ಕೊಡ್ತಾ ಹೋಗ್ತಿರ್ತಾನೆ, ನಾ ಆಕ್ಟ್ ಮಾಡ್ತಾ ಹೋಗ್ತಿರ್ತೀನಿ. ಅಷ್ಟು ಚೆನ್ನಾಗಿ ನನಗೆ ಅವಾಗ ಇನ್ಪುಟ್ಸ್ ಎಲ್ಲ ಕೊಡ್ತಿರ್ತಾನೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನ ಜನಗಳು ನೋಡಿ ತುಂಬಾ ಖುಷಿ ಪಡ್ತಾರೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ನನಗಿದೆ. ಅದು ರಮೇಶ್ ಅರವಿಂದ್ ಡೈರೆಕ್ಷನ್, ನನ್ನ ಡ್ರೀಮ್ ಕಮ್ ಟ್ರೂ ಅದು. ಓಕೆ, ಗುಡ್ ಲಕ್. ನಿಮ್ಮೆಲ್ಲ ಮುಂಬರುವ ಫಿಲ್ಮ್ಗಳು ಹಿಟ್ ಆಗ್ಲಿ, ನಿಮ್ಗೆ ಒಳ್ಳೆ ಹೆಸರು ತರ್ಲಿ ಅಂತ ಆಶಿಸ್ತೀವಿ. ಸೊ ಇವಾಗ ಕೈ ತೊಳ್ಕೊಳ್ಕೋಣ ಪ್ಲೀಸ್. ಥ್ಯಾಂಕ್ ಯು ಸಂಗೀತ. ತುಂಬಾ ಚೆನ್ನಾಗಿತ್ತು ರೈಸ್ ಪಕೋಡ, ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸೊ ನೀವ್ ಇಲ್ಲಿ ಬಂದಿದ್ದಕ್ಕೆ ಏನ್ ಅನ್ನಿಸ್ತಾ ಇದೆ? ನಿಮ್ ಜೊತೆ ಶೋ ಮಾಡೋದಕ್ಕೆ ತುಂಬಾ ಖುಷಿ. ಈ ಒಂದು ಕಾರ್ಯಕ್ರಮ ನಮ್ ಫೇವ್ರೆಟ್ ಕಾರ್ಯಕ್ರಮ. ಸೊ ನಾವು ಬಂದಿದ್ ನಮಗ್ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಸೊ ರವಿ ಅವರು 3 ದಿನದಿಂದ ಅಡ್ಗೆ ಮನೇಲಿ, ಲೈಫ್ ಅಲ್ಲಿ ಇರ್ಲಿಲ್ಲ ಅನ್ಸುತ್ತೆ, 3 ದಿನದಿಂದ ಅಡ್ಗೆ ಮನೇಲಿ ಇದ್ದಾರೆ. ಸೊ ನಿಮ್ಗೆ ಹೇಗ ಅನ್ನಿಸ್ತು? ನಂಗೆ ತುಂಬಾ ಖುಷಿಯಾಗಿದೆ. ಸ್ಟಾರ್ ಸವಿರುಚಿ ಅಂತ ಪ್ರೋಗ್ರಾಮ್ ನಾವೆಲ್ಲರೂ ನೋಡ್ತಿರ್ತೀವಿ. ಸೊ ಮನೇಲಿದ್ದಾಗ 100% ನೋಡ್ತೀನಿ, ಇಲ್ಲದೆ ಇದ್ದಾಗ ಸ್ವಲ್ಪ ದಿನ ಮಿಸ್ ಮಾಡ್ಕೋತೀನಿ. ಇಡೀ ಕರ್ನಾಟಕದವ್ರು ನೋಡ್ತಿರ್ತಾರೆ. ಇದೊಂದು ಬೇರೆ ತರದ ಅಡಿಗೆ. ಆದ್ರೆ ನಿಮ್ಮ ಲೈಫಿನ ಜರ್ನಿ ಮತ್ತೆ ಇಲ್ಲಿ ನಿಮ್ ಬಗ್ಗೆ ಮಾತಾಡೋದು, ನಿಮ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಮಾತಾಡಿ ನಿಮ್ಗೆ ಹೇಗ ಅನ್ನಿಸ್ತು? ಇಲ್ಲ, ಚೆನ್ನಾಗಿರುತ್ತೆ. ಅದು ಯಾರು ಕೇಳ್ಬೇಕು ನಮ್ಗೆ ಎಕ್ಸ್ಪೀರಿಯನ್ಸ್. ಇಲ್ಲ ಅಂದ್ರೆ ನಾನು ಇವಳಿಗೆ ಇವಳು ನಾನು ಇಬ್ಬರೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದೇನು ಪ್ರಯೋಜನ ಇರಲ್ಲ. ಬಿಕಾಸ್ ನಮ್ ವೀಕ್ಷಕರಿಗೂ ಎಲ್ಲಾರ್ಗುನು ಅದನ್ನ ಕೇಳೋ ಇಂಟ್ರೆಸ್ಟ್ ಇರುತ್ತೆ. ಆಮೇಲೆ ಅವ್ರಿಗೂ ಸ್ಟಾರ್ಗಳ ಲೈಫ್ ಅಲ್ಲಿ ಏನಾಗುತ್ತೆ ಅನ್ನೋ ಒಂದು ಕಾತರ ಇರುತ್ತಲ್ವಾ. ಸೊ ಅದನ್ನೆಲ್ಲ ನೋಡೋದಕ್ಕೆ ನೀವುಗಳು ಬಂದು ಇಲ್ಲಿ ಒಂದು ಅವಕಾಶ ಮಾಡ್ಕೊಟ್ಟಿದ್ದೀರಾ. ಸೊ ನಿಮ್ಗೆ ಸ್ಟಾರ್ ಸವಿರುಚಿ ಮತ್ತು ಸುಪ್ರಿಯಾನಿ ಪ್ರೊಡಕ್ಷನ್ಸ್ ಕಡೆಯಿಂದ ಒಂದು ಸಣ್ಣ ಕಾಣಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Thank you so much for coming. ಥ್ಯಾಂಕ್ ಯು. ಸೊ ವೀಕ್ಷಕರೇ, 3 ದಿನದಿಂದ ರವಿಶಂಕರ್ ಅವರು ಮತ್ತು ಅವ್ರ ಫ್ಯಾಮಿಲಿಯನ್ನ ನೋಡಿದ್ರಿ. ನಾಳೆ ಯಾವ ಸೆಲೆಬ್ರಿಟಿ ಬರ್ತಾರೆ ಮತ್ತು ಅವ್ರ ಲೈಫಿನ ಯಾವ್ಯಾವ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ಕೋತಾರೆ ನೋಡೋಣ. ನಾನು ನಿಮ್ಮ ಮನೆ ಮಗಳು ಚೈತ್ರ. ಥ್ಯಾಂಕ್ ಯು ಸೋ ಮಚ್ ಈ ತರದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಸ್ಟಾರ್ ಸವಿರುಚಿಯ ಒಂದು ತಂಡಕ್ಕೆ ಹಾಗೂ ಕಲರ್ಸ್ ಕನ್ನಡ ನನ್ನ ಪ್ರೀತಿಯ ಒಂದು ಚಾನಲ್, ಆ ಚಾನಲ್ ಅವರು ಕೂಡ ಅನಂತ ಧನ್ಯವಾದಗಳು ನಮ್ಮ ಅಂದ್ರೆ ದಂಪತಿಗಳ ಕಡೆಯಿಂದ. ಸೊ ವೀಕ್ಷಕರೇ, ನಾಳಿನವರೆಗೂ ನಮ್ಮ ಕಡೆಯಿಂದ ಬಾಯ್. ಬಾಯ್, ಸಿ ಯು.